ಬರೋ ಪ್ರೋಗ್ರಾಮ್ ಇದ್ದಿದ್ದರಿಂದ ಇವತ್ತು ಒಂದಿನ ಮುಂದಕ್ಕೆ ಹಾಕ್ಕೊಂಡೆ. ಮತ್ತು ಇವತ್ತು ನಮ್ಮ ಅನಿಲ್ ಕುಮಾರ್ ಅವರು, ಮಂಜುನಾಥ್ ಅವರು ಎಲ್ಲ ಜೊತೆಗೆ ಬಂದ್ವಿ. ಈಗ KDP ಮೀಟಿಂಗ್ 11 ಗಂಟೆ ಪ್ರಾರಂಭ ಆಗುತ್ತೆ. ಮತ್ತು ಈ ಬಾರಿ ಗೊತ್ತಲ್ಲ, ಮಳೆ ಬಂದಿಲ್ಲ, ಬಿತ್ತನೆನೂ ಕೂಡ ಭಾಳಷ್ಟು ಕಡೆ ಆಗೇ ಇಲ್ಲ. ಒಂದು ಕುಡಿಯೋ ನೀರಿಗೆ ಹೆಚ್ಚು ಆದ್ಯತೆ ನಾವು ಕೊಡಬೇಕಾಗುತ್ತೆ. ಎರಡನೇದಾಗಿ ಮೇವು, ಎರಡು ಭಾಳ ಇಂಪಾರ್ಟೆಂಟು ಈ ವರ್ಷ. ಮತ್ತು ದಾರಿಲಿ ಬರೋವಾಗ ಮಂಜುನಾಥ್ ಕೇಳಿದ್ರು, ಯಾವಾಗ ಎತ್ತಿನೊಳೆ ನೀರು ಬರುತ್ತೆ ನಮ್ಮ ಕೆರೆಗಳಿಗೆ, ನೀರು ತುಂಬುತ್ತೆ ಅಂತ ಕೇಳಿದ್ರು. ನಾನು ನೀರಾವರಿ ಜೊತೆನಾದ ಮೇಲೆ ಅಲ್ಲಿ ಎತ್ತಿನೊಳೆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬೇಲೂರು ತಾಲೂಕಲ್ಲಿ ಸುಮಾರು 0.8 ಕಿಲೋಮೀಟರ್ಸ್, ಅಂದರೆ 800 ಮೀಟರು ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಇರ್ತಕ್ಕಂಥ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ದಾಖಲೆ ಇರಲಿಲ್ಲ. ಆದರೂ ಕೂಡ ಎಕ್ಸ್ಗ್ರೇಷಿಯಾ ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಅವರಿಗೆ ಹಣ ಸ್ವಲ್ಪ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರ ಪ್ರಕಾರ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಣ ಕೂಡ ಹಾಕಿದ್ವಿ. ಆಮೇಲೆ ನಾನು ಅಲ್ಲಿ ಹೋಗಿ, ನಾನು ಶಿವಲಿಂಗೇಗೌಡರು ಮತ್ತು ಅಲ್ಲಿನ ಸುರೇಶ್ ಅವರು, ಶಾಸಕರು ಎಲ್ಲರೂ ಬಂದಿದ್ದರು. ಕೆಲಸ ನಡೀತಾ ಇದೆ. ಮತ್ತು ಅವರು ಸ್ವಲ್ಪ ಇನ್ನೂ ಹೆಚ್ಚಿನ ಹಣ ಬೇಕು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲಸ ಮುಗಿದೋಗುತ್ತೆ. 0.8 ಕಿಲೋಮೀಟರ್ಸ್ ನಾನು ವಾರದಲ್ಲಿ ಹೇಳ್ತೀವಿ. ಅದಾದಮೇಲೆ ಇದರಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ 1.8 ಕಿಲೋಮೀಟರ್ಸು ಫಾರೆಸ್ಟ್ ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿರಲಿಲ್ಲ, ಕೆಲಸ ನಿಂತೋಗಿತ್ತು. ಅದು ಕೂಡ ಕ್ಲಿಯರ್ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ಇದೆರಡು ಈ ಒಂದು 2-3 ತಿಂಗಳಲ್ಲಿ ಮುಗಿದ್ರೆ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ದೊಡ್ಡಾಪುರದವರು ನೀರು ಬರ್ತದೆ. ಅಲ್ಲಿ ಬರ್ತದೆ, ಯಾಕಂದರೆ ಪಂಪಿಂಗ್ ಸ್ಟೇಷನ್ ಆಗ್ತಾ ಇದೆ. ಅಲ್ಲಿಂದನೇ ಶ್ರೀನಿವಾಸಪುರಕ್ಕೆ ಒಂದು ಇದೋಗುತ್ತೆ, ಆಮೇಲೆ ಕೋಲಾರಕ್ಕೆ ಒಂದು ಬರುತ್ತೆ. ಅಲ್ಲ, ಅದೇ ಆಮೇಲೆ ಹೇಳ್ತೀನಿ. ಕೆಲಸಗಳು ಕೂಡ ಶೀಘ್ರಗತಿಯಲ್ಲಿ ಕೆಲಸ ಆಗಬೇಕು. ವರ್ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಪೈಪು ಎಲ್ಲ ಪ್ರೊಕ್ಯೂರ್ಮೆಂಟು ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಮ ಚೀಫ್ MD ಅವರು ಹೇಳಿದ್ರು. ಮತ್ತು ನಮಗೇನಂದರೆ ಮಂಜುನಾಥ್ ನಮ್ಮ ಅನಿಲ್ ಕುಮಾರ್ ಯಾವಾಗ ಬರೋಕ್ಕೆ ಅಂತ ಕೇಳಿದ್ರೆ, ನಾನು ಹೇಳಿದೆ 27ಕ್ಕೆ ಈ ಎಲ್ಲ ಕೆಲಸಗಳು ಮುಗಿಸಿ ಈ ಎಲ್ಲ ಸುಮಾರು 300 ಕೆರೆ ಬರುತ್ತೆ, 2 ಜಿಲ್ಲೆ ಸೇರಿ. ಪ್ಲಸ್ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮುನ್ಸಿಪಾಲ್ಟಿಗಳು ಎಲ್ಲ ಇರುತ್ತಲ್ಲ, ಅವರಿಗೂ ಕೂಡ ನೀರು ಕೊಡ್ತೀವಿ. ಮುಂದಿನ ವರ್ಷಕ್ಕೆ ಕೊಡ್ತೀವಿ, ಗ್ಯಾರಂಟಿ ನೀರು ಕೊಡ್ತೀವಿ. ಎತ್ತಿನೊಳೆ ಬೇಕಾದರೆ ಸೆಂಟ್ರಲ್ ಗೌರ್ಮೆಂಟು ಕೆಲವು ನಾರ್ಮ್ಸ್ ಇರುತ್ತೆ. ಆ ನಾರ್ಮ್ಸ್ ಪ್ರಕಾರ ಅದು ಹೋದ ಒಂದು 15 ವರ್ಷ ಕ್ಯಾಬಿನೆಟ್ಟಲ್ಲಿ ಡಿಸ್ಕಷನ್ಸ್ ಆಯಿತು. ಅದೊಂದು 75-80 ತಾಲೂಕು ಆಗಿತ್ತು. ಮತ್ತು ಆಗಸ್ಟ್ ಕೊನೆಯಷ್ಟೊತ್ತಿಗೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗೇನಾಗುತ್ತೆ, 100ಕ್ಕಿಂತ ಹೆಚ್ಚು ತಾಲೂಕುಗಳು ಬರೋಂಥ ಘೋಷಣೆ ಮಾಡೋಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಗೊತ್ತು, ಮತ್ತು ಗ್ರಾಮಾಂತರ ಮತ್ತು ತುಮಕೂರು ಎಲ್ಲೂ ನದಿಗಳೇ ಇಲ್ವಲ್ಲ. ಮಳೆ ಕೂಡ ಕೊರತೆ ಸರಿ ಬಾರಿ ಎಲ್ಲ ಇಡೀ ರಾಜ್ಯದಲ್ಲೇ ಕೊರತೆ ಇದೆ. ನಮಗೇನಾಗಿದೆ, ಮಲೆನಾಡು ಬಿಟ್ಟರೆ, ಮಲೆನಾಡು ಬಿಟ್ಟರೆ ಬೇರೆ ಯಾವ ಜಿಲ್ಲೆದಲ್ಲೂ ಮಳೆ ಇಲ್ಲ. ಮಲೆನಾಡಲ್ಲಿ ಮಾತ್ರ ಇದೆ. ಬಿತ್ತನೆ ಕೂಡ ಆಗಿಲ್ಲ ಸರ್, ಬಿತ್ತನೆ ಕೂಡ ಆಗಿದೆ. 2014ರಲ್ಲಿ ಎತ್ತಿನೊಳೆ ಆಗಿದೆ, 12 ವರ್ಷ ಆಗಿದೆ. ನೆಕ್ಸ್ಟ್ ಇಯರ್ ಗ್ಯಾರಂಟಿ. ನಾನು ಇದೇ ಇಲಾಖೆ ಸಚಿವನಾಗಿದ್ದೀನಿ, ನನಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಧೈರ್ಯವಾಗಿ ತುಂಬ ವರ್ಷಗಳಿಂದ ಹೋರಾಡ್ತೀನಿ ಸರ್. ಅಲ್ಲೇ ರೈತರು ಇಲ್ಲ, ಬೇರೆ ಯಾವುದೇ ಜಿಲ್ಲೆಗಳಿಗೆ ಇಷ್ಟು ತೊಂದರೆ ಇಲ್ಲ ಸರ್. ಎಲ್ಲೆಲ್ಲಿ ಹರಳಿಸಿತ್ತು ಅದನ್ನು ಸರಿಯಾಗಿ ಮುಂದಿನ ವರ್ಷ ಖಂಡಿತ ನಿಮಗೆ ಇರ್ತದೆ. ಕೃಷ್ಣಾ ನದಿ ನೀರು ತರಬೇಕು ಅಂತ ಹೇಳಿ ಸರ್, ಅದರದ್ದು ವಿಚಾರದ ಏನಾದರೂ ಚರ್ಚೆ ಆಗಿದೆ ಸರ್ ನಿಮ್ಮ ಮಟ್ಟದಲ್ಲಿ? ಚರ್ಚೆ ಮಟ್ಟದಲ್ಲಿದೆ. ಇನ್ನೂ ಒಂದು ಸಾಲಿಡ್ ಆಗಿ ಅದೊಂದು ಕಾಂಕ್ರೀಟ್ ಆಗಿ ಆಗಿದ್ದು ಏನೋ ಚರ್ಚೆ ಮಟ್ಟದಲ್ಲಿದೆ. ಫಸ್ಟ್ ಎತ್ತಿನೊಳೆ ತಂದ ಇದು ಸರ್, ಇದು ಜನರಿಗೆ ಸ್ವಲ್ಪ ಅಸಮಾಧಾನ ಇದೆ. ನಾನು 37 ವರ್ಷದಿಂದ ಸತತವಾಗಿ ಶಾಸಕ.